ವೆಲ್ಕಮ್ ಬ್ಯಾಕ್ ಫಾರ್ ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನಲ್ ಹೆಸರು ಗೊತ್ತಿದೆ, ದರ್ಶಿನಿ ರಮೇಶ್ ಯೂಟ್ಯೂಬ್ ಚಾನಲ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ತುಂಬ ದಿನ ಆಯಿತು ಒಂದು ಫುಲ್ ಬ್ಲಾಗ್ ಮಾಡಿ. ಸೊ ಇವತ್ತು ಮಾಡೋಣ ಅಂತ. ಇವತ್ತೇನು ಸ್ಪೆಷಲ್, ನಮ್ಮ ತನಿಕ್ಷನ್ ಬರ್ಡೇ, ನನ್ನ ಮಗಳು ತಾನದು ಬರ್ಡೇ. ಸೊ ಅದಕ್ಕೋಸ್ಕರ ಸಂಜೆ ಪಾರ್ಟಿ ಇದೆ. ಸೊ ಆ ಪಾರ್ಟಿಗೆ ಹೋಗಬೇಕು. ಅದಕ್ಕೂ ಮುಂಚೆ ನಾನು ಅವಳಿಗೆ ಬೆಂಗಳೂರಿಗೆ ಹೋಗಿ ಸ್ವಲ್ಪ ಶಾಪ್ ಮಾಡಬೇಕು. ಅವಳಿಗೆ ಗಿಫ್ಟ್ಸ್ ಕೊಡೋದಕ್ಕೆಲ್ಲ ಗಿಫ್ಟ್ ಹ್ಯಾಂಪರ್ ಮಾಡೋಣ ಅಂತ. ಒಳ್ಳೆ ಫೇವ್ರೆಟ್ ಚಾಕ್ಲೇಟ್ಸ್ ಆಗಿರ್ಬೋದು, ಮತ್ತು ಟಾಯ್ಸ್ ಬೇಕು, ಒಂದು ವಾಟರ್ ಬಲೂನ್ಸ್, ಸೊ ಅದನ್ನೆಲ್ಲ ಇಟ್ಟು ಮಾಡೋಣ ಅಂತ. ಬಟ್ ಈ ವಿಡಿಯೋನ ಅವಳ ಬರ್ಡೇ ಆಗಿ ಅವಳು ಗಿಫ್ಟ್ ಹ್ಯಾಂಪರ್ನ ಓಪನ್ ಮಾಡಾದ್ಮೇಲೆ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗೆ ಇವಾಗ ಆಲ್ರೆಡಿ ಬೆಂಗಳೂರಿಗೆ ಹೋಗಬೇಕು ಅಂತ ರೆಡಿ ಆಗಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಮನೆಗೆ ಸಡನ್ ಗೆಟ್ಸ್ ಬರ್ತಿದ್ದಾರೆ. ಸೊ ಅವ್ರಿಗೋಸ್ಕರ ಕಾಯ್ತಾ ಇವಾಗ ಅವ್ರು ಬಂದು ಅವ್ರು ಹೋದ್ಮೇಲೆ ನಾವು ಬೆಂಗಳೂರಿಗೆ ಹೋಗೋಣ ಅಂತ. ಸೊ ನಮ್ಮ ತಾನು ಬರ್ಡೇ ಅಂತ ಅಂದ್ಬಿಟ್ಟು ನಾನು ಅವಳನ್ನ ನನ್ನೊಂದು ಪಾರ್ಟಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅವಳನ್ನ ನಾನು ಆಚೆ ಊಟಕ್ಕೆ ಕರ್ಕೊಂಡು ಹೋಗ್ತಾಳೆ. ಸೊ ಅವಳು ತುಂಬ ಎಕ್ಸೈಟ್ ಆಗಿದ್ದಾಳೆ. ನೋಡೋಣ ಹೇಗೆ ಮಾಡ್ತಾಳೆ ಅಂತ. ಸ್ಮೈಲ್ ಮಾಡು. ಬೇಬಿ ಸೊ ಈಗ ನಮ್ಮ ಪಾಪಗೆ ಹ್ಯಾಂಪರ್ ರೆಡಿ ಮಾಡೋಣ. ಸೊ ಅವಳಿಗೋಸ್ಕರ ಅಂತ ಅಂದ್ಬಿಟ್ಟು ಇದೆ. ಸೊ ಇದಕ್ಕೆ ನಾನು ಫೋಟೋ ಪ್ರಿಂಟ್ ಕೂಡ ಹಾಕಿದ್ದೀನಿ. ಸೊ ಇವಾಗ ಅವಳ ಫೇವ್ರೆಟ್ ಚಾಕ್ಲೇಟ್ಸ್ ಅದೆಲ್ಲ ಆರ್ಡ್ರ್ ಮಾಡಿಟ್ಟಿದ್ದೀನಿ. ಸೊ ಇನ್ನು ನಮ್ಮ ಅಕ್ಕಂದು ಡೈಲಿ ಕೊಡಲ್ಲ, ಒಂದೇ ಸತಿಗೂ ಖಾಲಿ ಮಾಡೋಕ್ಕೆ ಬಿಡಲ್ಲ. ಸೊ ಒಂದು ಸ್ವಲ್ಪನೇ ಬಾಕ್ಸಿಗೆ ಹಾಕಿ ಕೊಡ್ತಾಳೆ, ಇಲ್ಲ ಎಲ್ರಿಗೂ ಶೇರ್ ಮಾಡ್ಕೊಬಿಡ್ತಾಳೆ. ಸೊ ಆ ಥರ ಅವಳಿಗೆ ಆಲ್ರೆಡಿ ಅವಳ ಹತ್ರ ಎಲ್ಲ ಥರ ಟಾಯ್ಸ್ ಎವ್ರಿ ಮಂತ್ ಅವಳಿಗೆ ನಾನು ಸಿಕ್ತಾಗೆಲ್ಲ ಅಮ್ಮ ಅದು ಅಮ್ಮ ಇದು ಅಂತ ಕೊಡಿಸ್ತಾಳೆ. ಇಂಥದ್ದಿಲ್ಲ ನನಗೆಲ್ಲ ಎಲ್ಲ ಇದೆ. ಸೊ ನಾನಾಗಿರ್ಬೋದು, ಅಮ್ಮ ಆಗಿರ್ಬೋದು, ಎಲ್ಲರೂ ತುಂಬಾ ಕೊಡಿಸ್ತಿರ್ತೀವಿ. ಸೊ ಅದಕ್ಕೋಸ್ಕರ ಬಟ್ ಅಗೇನ್ ಬರ್ಡೇ ದಿನ ಕೊಡೋದು ತುಂಬಾ ಸ್ಪೆಷಲು. ಅವಳಿಗೆ ಇವಾಗ ನೆಕ್ಸ್ಟು ನಮ್ಮದು ವೆಡ್ಡಿಂಗ್ಸ್, ನನ್ನ ಮನೇಲಿ ನನ್ನ ಅಕ್ಕನ ವೆಡ್ಡಿಂಗ್ಸು ಫಂಕ್ಷನ್ಸ್ ಎಲ್ಲ ಇರೋದ್ರಿಂದ ಸೊ ಅವಳಿಗೆ ಏರ್ ಆಕ್ಸಸರೀಸ್, ನಂತರನೇ ಅವಳಿಗೂ ಏರ್ ಆಕ್ಸಸರೀಸ್ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ಅವಳಿಗೆ ನಾನು ಕ್ಲಿಪ್ಸ್ ಎಲ್ಲ ತೊಗೊಂಡಿದ್ದೀನಿ. ಸೊ ಈ ಥರ ಕ್ಲಿಪ್ಸು ಅದನ್ನೆಲ್ಲ ಅವಳಿಗೆ ಒಳಗಡೆ ಇಟ್ಟು ಕೊಡ್ತೀನಿ. ಚಾಕ್ಲೇಟ್ಸು, ಚಿಪ್ಸ್ ಇದೆಲ್ಲ ಇಟ್ಟು. ಸೊ ಅವಳು 1 ವೀಕ್ ಪೂರ್ತಿ ಫನ್ ಮಾಡ್ತಾಳೆ. ಸೊ ಇದನ್ನೆಲ್ಲ ನಮ್ಮ ಚಿಕ್ಕಿ ಕೊಡಿಸಿದ್ದು ಅಂತ ಹೇಳ್ಬಿಟ್ಟು ತುಂಬಾ ತೋರಿಸ್ತಾಳೆ, ಯಾರಿಗೂ ಮುಟ್ಟಕ್ಕೂ ಬಿಡಲ್ಲ. ಸೊ ಆ ಥರ. ಮತ್ತು ಫೋಟೋ ಫ್ರೇಮ್ ಒಂದು ಬರ್ಡೇ ದಿನ ನಾನು ಕೊಟ್ಟೆ ಅಂತ ಅನ್ನೋದು ಅವಳಿಗೆ ಮನೇಲಿ ಇಡ್ತಾಳೆ. ಸೊ ಅದಕ್ಕೋಸ್ಕರ ಅಂತಂದ್ಬಿಟ್ಟು ಫೋಟೋ ಫ್ರೇಮ್ನೂ ಮಾಡ್ತಾಯಿದ್ದೀನಿ. ಸೊ ಇವಾಗ ಫೋಟೋನ ಫ್ರೇಮ್ ಹಾಕಿಬಿಟ್ಟು ಇದನ್ನು ಪ್ಯಾಕ್ ಮಾಡೋಣ. ಇದನ್ನೆಲ್ಲ ರೆಡಿ ಮಾಡೋಷ್ಟಕ್ಕೆ ಬುಕ್ ಮಾಡಿರೋ ಐಟಮ್ಸ್ ಕೂಡ ಬರುತ್ತೆ. ಸೊ ಅದನ್ನೆಲ್ಲ ಹಾಕಿ ಹ್ಯಾಂಪರ್ ರೆಡಿ ಮಾಡೋಣ. ಇದು ಬರ್ಡೇ ವೆನ್ಯೂ ಇನ್ನು ನಮ್ಮ RR ನಗರಲ್ಲಿದೆ. ಸೊ ಅಕ್ಕ ಹುಡುಕಿದ್ದು ಪ್ಲೇಸು, ಬಟ್ ಪ್ಲೇಸ್ ಹೆಸರು ನಾನು ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಕಾಪ್ರೇಟ್ ಮಾಡಿ. ಸೊ ಇಲ್ಲಿ ಮಕ್ಕಳು ಬಂದು ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಸೊ ಇದೆಲ್ಲ ಆದಮೇಲೆ ನಾನು ನಮ್ಮ ರತನ್ ಎಲ್ಲಿದ್ದಾನೆ ಅಂತ ಚೆಕ್ ಮಾಡೋಣ ಅಂತ ಹೋದೆ. ಸೊ ಎಸ್, ಅವನು ಇಲ್ಲಿದ್ದಾನೆ. ಅವ್ನಿಗಿದೆಲ್ಲ ಫಸ್ಟ್ ಟೈಮು. ಸೊ ಗೊತ್ತಿಲ್ಲ ಅವ್ನು ಹಿಂಗೆ ರೆಸ್ಪಾನ್ಸ್ ಕೊಡ್ತಾನೆ ಅಂತ. ಬಟ್ ತುಂಬಾ ಖುಷಿ ಪಡ್ತಿದ್ದ. ಬೇರೆ ಯಾವ ಮಕ್ಳ ಹತ್ರಕ್ಕೂ ಹೋಗ್ತಾ ಇರಲಿಲ್ಲ. ಅವನಾಯಿತು ಒಂದು ಪಾಡಾಯಿತು. ಇದು ಬಂದು ನನ್ನ ಅಕ್ಕನ ಸಿಸ್ಟರ್ ಇಲ್ಲೋದು ಆ ಮಗು ಅಥರ್ವ. ಸೊ ಅವಳು. ಸೊ ಎಲ್ಲ ಆಟ ಆಡ್ತಾಯಿದ್ರು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡೋದು. ಅಗೇನ್ ಐಡಿಯಾ ಇದ್ದಿದ್ದು ಮಕ್ಕಳೆಲ್ಲ ಬಂದು ಎಂಜಾಯ್ ಮಾಡಬೇಕು, ನನ್ನ ತನಿಕ್ಷಾ ಅವಳ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು ಅನ್ನೋ ಥಾಟೇ ಇದ್ದಿದ್ದು ಮನೇಲಿ ಎಲ್ರಿಗೂ, ಅವರಪ್ಪ ಅಮ್ಮಂಗೆ. ಸೊ ಅವಳು ಹಾಗೆ ಎಂಜಾಯ್ ಮಾಡ್ತಾಯಿದ್ಳು. ಈ ಥರ ಎಲ್ಲ ಅವನಂತೂ ಅಲ್ಲಿ ಇಲ್ಲಿ ಏನೋ ಹೊಸದಾಗೆಲ್ಲ ನೋಡ್ತಿದ್ನಲ್ಲ. ಸೊ ಅದನ್ನು ನೋಡ್ತಾನೇ ಇದ್ದ. You are my sunshine.
Ushili catch. Ushili catch. 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 ಸೊ ಇಲ್ಲಿ ಇದು ಡೆಕೋರೇಷನ್ ಮಾಡಿಟ್ಟಿದ್ದು, ಇದು ಸಿಂಪಲ್ ಡೆಕೋರೇಷನ್, ಅವ್ರದ್ದೊಂದು ಫಿಕ್ಸ್ ಡೆಕೋರೇಷನ್ ಇರುತ್ತೆ. ಸೊ ಅಲ್ಲಿ ನಾವು ಕೇಕ್ ತೊಗೊಬಂದು ಕೇಕ್ ಕಟ್ ಮಾಡ್ತೀವಿ. ಬಟ್ ಆಲ್ರೆಡಿ ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಸುಸ್ತಾಗಿದ್ರು. ಸೊ ಕೇಕೆಲ್ಲ ಕಟ್ ಮಾಡಿ ಬೇಗ ಪಾರ್ಟಿ ಮುಗಿಸೋಣ ಅಂತ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಬಿಟ್ಟು ಲಂಚು ಮುಗಿಸಿದ್ವಿ. ಆ್ಯಂಡ್ ನಾನು ತಂದಂಥ ಗಿಫ್ಟೂ ಕೊಟ್ಟೆ. ಸಿಕ್ಕಾಪಟ್ಟೆ ಖುಷಿಪಟ್ಟಳು. ಅದ್ರ ವೀಡಿಯೋಸ್ ಇಲ್ಲ, ಬಟ್ ಫೋಟೋಸ್ ಇದೆ. ವೀಡಿಯೋ ಎಂಡಲ್ಲಿ ಆ ಫೋಟೋಸ್ನ ಹಾಕ್ತೀನಿ ನೋಡಿ. ಒಳ್ಳೆ ಖುಷಿ ಎಷ್ಟು ಮಟ್ಟಿಗಿತ್ತು ಅಂತ. ಆಮೇಲೆ ನಾನು ತಂದಿದ್ದ ಗಿಫ್ಟೆಲ್ಲ ನೋಡಿದ್ಲು, ಹ್ಯಾಂಪರ್ ಎಲ್ಲ ತೆಗೆದು. ಸೊ ಅದರಲ್ಲಿ ಹೇರ್ ಕ್ಲಿಪ್ಸು ಅದನ್ನು ತೆಗಿಯೋಕ್ಕೆ ಬಿಡಲಿಲ್ಲ, ಯಾಕಂದರೆ ಎಲ್ಲ ಹಾಳು ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಸೊ ಬಟ್ ಅವಳು ಫೋಟೋಸ್ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಇಷ್ಟಪಟ್ಟಳು. ಸೊ ಆ ಖುಷಿ ನೋಡಿ ನನಗೂ ಇಷ್ಟ ಆಯಿತು. ಸೊ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.